ರಾಸ್ ಆಮ್ಲೆಟ್ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಚಿಕನ್ನ ಒಂದು ಬೌಲ್ಗೆ ಹಾಕೊಂಡು 2 ಚಮಚ ನಿಂಬೆ ರಸ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕೈಯಲ್ಲೇ ಕಲ್ಸ್ಕೊಂಡು ಅದನ್ನ ಸೈಡ್ಗೆ ಇಟ್ಬಿಟ್ರು ನೆನೆಯೋದಕ್ಕೆ. ಆಮೇಲೆ ಒಂದು ಪ್ಯಾನ್ನಲ್ಲಿ 2 ದೊಡ್ಡ ಚಮಚ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ 1 ಮೀಡಿಯಂ ಸೈಜ್ ದೊಡ್ಡಗೆ ಹೆಚ್ಚಿರೋ ಈರುಳ್ಳಿ ಹಾಕಿ 6 ಎಸಳು ಬೆಳ್ಳುಳ್ಳಿ ಹಾಕೊಂಡ್ರ. ಆಮೇಲೆ ಸಣ್ಣಗೆ ಹೆಚ್ಚಿರೋ 1 ಚಮಚ ಶುಂಠಿ ಹಾಕೊಂಡ್ರಕ್ಕೋ. ಆಮೇಲೆ 1 ಚಮಚ ಧನಿಯಾ, 1 ರಿಂದ 1.5 ಚಮಚ ಜೀರಿಗೆ, 3 ರಿಂದ 4 ಲವಂಗ, 2 ಇಂಚ್ ಚಕ್ಕೆ, ಹಸಿಮೆಣಸಿನ್ಕಾಯಿ 2ನ್ನ ತುಂಡು ಮಾಡಿ ಹಾಕೊಂಡ್ರ. ಆಮೇಲೆ ತಿರ್ಗಾ 1.5 ಚಮಚ ಮೆಣಸು ಹಾಕೊಂಡ್ರಕ್ಕೋ, ಕರಿಮೆಣಸು. ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರು. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕೊಂಡು 1 ಕಪ್ ಕಾಯಿ ತುರಿ ಹಾಕಿ 1/4 ಚಮಚ ಅರಿಶಿನ ಮೇಲಿಂದ ಹಂಗೆ ಉದುರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಇದನ್ನ ಆರಕ್ಕೆ ಸೈಡ್ಗೆ ಇಟ್ರು. ಇದು ತಣ್ಣಗಾಗ್ತಿದ್ದಂಗೆನೆ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಒಂಚೂರು ನೀರು ಬೆರೆಸಿ ನುಣ್ಣಗೆ ಜುರ್ರ ಅನ್ಸ್ಕೊಂಡ್ರಕ್ಕವು. ಆಮೇಲೆ 1 ಬಾಣಲೆ ತಗೊಂಡು ಅದಕ್ಕೆ 2 ದೊಡ್ಡ ಚಮಚ ಎಣ್ಣೆ ಹಾಕೊಂಡು ಕಾಯಿಸ್ಕೊಂಡು 3/4 ಕಪ್ ಸಣ್ಣಗೆ ಹೆಚ್ಚಿರೋ 1 ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡ್ರಕ್ಕೋ. ಆಮೇಲೆ 1 ಸಣ್ಣಗೆ ಹೆಚ್ಚಿರೋ ಮೀಡಿಯಂ ಸೈಜ್ ಟೊಮೆಟೊ ಹಾಕೊಂಡ್ರ. ಇದನ್ನ ಚೆನ್ನಾಗಿ ಫ್ರೈ ಮಾಡಿ ನೆನ್ಸಿಟ್ಟಿದ್ರಲ್ಲ ಚಿಕನ್ನು ಅದನ್ನ ಹಾಕಿ ಇನ್ನೊಂಚೂರು ಮಿಕ್ಸ್ ಮಾಡಿ 1-2 ನಿಮಿಷ ಹಂಗೆ ಬೇಯಿಸ್ಕೊಂಡ್ರಕ್ಕೋ. ಈಗ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲೆ ಅದನ್ನ ಹಾಕಿ ಮಿಕ್ಸಿ ಜಾರ್ಗೆ ಇನ್ನೊಂಚೂರು ನೀರು ಬೆರೆಸಿ ಮಸಾಲೆ ಎಲ್ಲ ಚೆನ್ನಾಗಿ ಬಳ್ದಾಕೊಂಡ್ರಕ್ಕೋ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಅಂತ ಹೇಳಿದ್ರು. ಇದನ್ನ ಮುಚ್ಚಿಟ್ಟು 10 ನಿಮಿಷ ಬೇಯಕ್ಕೆ ಇನ್ನೊಂದು ಒಲೆ ಮೇಲೆ ಬಿಟ್ರು. ಆಮೇಲೆ 1 ಬೌಲ್ಗೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಟೊಮೆಟೊ, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು 2 ದೊಡ್ಡ ಮೊಟ್ಟೆನ ಒಡೆದಾಕಿದ್ರಕ್ಕವು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಕದಡಿದ್ರು. 1 ಒಲೆನಲ್ಲಿ ಇನ್ನ ಚಿಕನ್ನು ಬೇಯ್ತಾ ಇತ್ತು. ಇನ್ನೊಂದು ಒಲೆನಲ್ಲಿ ಹೆಂಚಿಟ್ಬಿಟ್ಟು 1 ಚಮಚ ಎಣ್ಣೆ ಹಾಕೊಂಡು ಅದು ಕಾಯೋ ತನಕ ಕಾದು ಈ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದನ್ನ ಹಾಕಿ 2 ಕಡೆ ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರಕ್ಕೋ. ಅಷ್ಟರಲ್ಲಿ ಚಿಕನ್ ಗ್ರೇವಿನೂ ರೆಡಿ ಆಗಿತ್ತಾ. ಈ ಕಡೆ ಆಮ್ಲೆಟು ರೆಡಿ ಆಗಿತ್ತು. ಆಮ್ಲೆಟ್ ಮಡ್ಚಿ 1 ಪ್ಲೇಟ್ಗೆ ಹಾಕೊಂಡು ಮೇಲಿಂದ ಚಿಕನ್ ಗ್ರೇವಿ ಸುರಿದ್ರೆ ರಾಸ್ ಆಮ್ಲೆಟ್ ರೆಡಿನಕ್ಕೋ. ಸರ್, ಗೋವನ್ ರಾಸ್ ಆಮ್ಲೆಟ್ ರೆಡಿ. ಥ್ಯಾಂಕ್ ಯು ಚಂದನ್. ವೆಲ್ಕಮ್. ನೋಡೋಣ ನೀವು ಮಾಡಿರೋವಂಥ ಗ್ರೇವಿ ಹೇಗಿದೆ, ರಾಸ್ ಹೇಗಿದೆ, ಆಮ್ಲೆಟ್ ಹೇಗಿದೆ ಅಂಥೇಳಿ. ಓ, ವೆರಿ ನೈಸ್. ನೀವು ಮೇಲ್ಗಡೆ ಈರುಳ್ಳಿಯನ್ನು ಕೂಡ ಹಾಕಿದ್ದೀರಲ್ಲ, ಇಟ್ ಇಸ್ ಗಿವಿಂಗ್ ಅ ಸೂಪರ್ಬ್ ಕಾಂಬಿನೇಷನ್ ಅದಕ್ಕೆ. ಸೊ ಈಗ ಪೋಯಿ ಜೊತೆ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವನ್ ಆಮ್ಲೆಟ್ ಕೂಡ ತುಂಬ ಈವನ್ಲಿ ಕುಕ್ ಆಗಿದೆ. ಭಾಳ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಸಿನ್ಸ್ ನಾನು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತೀನಿ. ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಸೊ ಅಣ್ಣರಕ್ಕವರೇ, ಇವತ್ತು ಚಂದನ್ ಅವ್ರು ಮಾಡಿರೋವಂಥ ರಾಸ್ ಆಮ್ಲೆಟ್ ಸೂಪರಾಗಿ ಬಂದಿದೆ. ಇದನ್ನು ಮತ್ತೆ ತಿನ್ಬೇಕಂತ ಹೇಳಿ ಅನ್ನಿಸ್ತಾ ಇದೆ. ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಬಟ್ ಚಂದನ್ ಕುಮಾರ್ ಅವ್ರು ಮಾಡಿದಂಥ ಈ ರೆಸಿಪಿ ಸೂಪರ್.